ಜನವರಿ 30 ಮಹಾತ್ಮ ಹುತಾತ್ಮನಾದ ದಿನ, ಸರ್ವೋದಯ ದಿನ. ಇಂದು ಜನವರಿ 30. ಇದೇ ದಿನ 78 ವರ್ಷಗಳ ಹಿಂದೆ, ಅಂದರೆ 1948ನೇ ಇಸವಿ ಜನವರಿ 30ನೇ ತಾರೀಖಿನಂದು ದೆಹಲಿಯಲ್ಲಿ ಸಂಜೆ 5:30ಕ್ಕೆ ಪ್ರಾರ್ಥನಾ ಸಭೆಗೆಂದು ಹೊರಟಿದ್ದಾಗ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರು ಹಂತಕ ನಾಥೂರಾಮ್ ಗೋಡ್ಸೆ ಎಂಬಾತನ ಗುಂಡಿಗೆ ಬಲಿಯಾದ ದಿನ. ಮೊದಲನೇ ಗುಂಡು ತಮ್ಮ ಎದೆಗೆ ಬಿದ್ದಾಗ ಒಂದು ರೀತಿಯಲ್ಲಿ ಆಘಾತಗೊಂಡ ಅವರು ಎರಡನೇ ಗುಂಡು ತಮ್ಮ ಹೊಟ್ಟೆಗೆ ಬಿದ್ದಾಗ ಹೇ ರಾಮ್ ಎಂದು ಪಿಸುಧ್ವನಿಯಲ್ಲಿ ಪ್ರಾರ್ಥಿಸಿದರು. ಮುಂದಿನ ಕ್ಷಣವೇ ಮೂರನೇ ಗುಂಡು ಎದೆಗೆ ಬಿದ್ದಾಗ ಬುಡ ಕಡಿದ ಬಾಳೆಯ ಮರದಂತೆ ನೆಲಕ್ಕೆ ಉರುಳಿದರು. ಈ ಘೋರ ದೃಶ್ಯವನ್ನು ನೋಡಲಾರೆನೋ ಎಂಬಂತೆ ಜಗತ್ತಿನ ಚಕ್ಷುವಾದ ಸೂರ್ಯನೂ ಆ ಸಮಯಕ್ಕೆ ಪಶ್ಚಿಮದ ಆಕಾಶದಲ್ಲಿ ಬಹುತೇಕ ಮರೆಯಾಗಿದ್ದ. ಗಾಂಧೀಜಿ ಆ ಸಮಯಕ್ಕಾಗಲೇ ಕೇವಲ ಒಬ್ಬ ವ್ಯಕ್ತಿಯಾಗಿರದೆ ಒಂದು ವಿದ್ಯಮಾನವಾಗಿ ಹೋಗಿದ್ದರು. ದಕ್ಷಿಣ ಆಫ್ರಿಕಾದಿಂದ ಆರಂಭಿಸಿ ಮತ್ತು ಭಾರತದಲ್ಲಿ ಮುಂದುವರಿಸಿದ ಅವರ 10 ಚಳುವಳಿಗಳು ಐತಿಹಾಸಿಕ ದಾಖಲೆಗಳಾಗಿ ಆಗಲೇ ಜಗತ್ಪ್ರಸಿದ್ಧವಾಗಿದ್ದವು. ಅವರು ಸುಮಾರು 50 ವರ್ಷಗಳಷ್ಟು ದೀರ್ಘವಾದ ಸಾರ್ವಜನಿಕ ಜೀವನವನ್ನು ನಡೆಸಿದ್ದರು. ಭಾರತದಲ್ಲಿ ಅವರನ್ನು ಮಹಾತ್ಮ ಎಂದು ಭಾರತದ ಕೋಟಿಗಟ್ಟಲೆ ಜನರು ಆರಾಧಿಸುತ್ತಿದ್ದರು ಮತ್ತು ವಿಶ್ವದಾದ್ಯಂತ ಅವರನ್ನು ಗೌರವಿಸುವ ಮತ್ತು ಪ್ರೀತಿಸುವ ಲಕ್ಷಾಂತರ ಜನರಿದ್ದರು. ಇಡೀ ವಿಶ್ವದಲ್ಲಿ ತಮ್ಮದು ಸೂರ್ಯನು ಮುಳುಗದ ಸಾಮ್ರಾಜ್ಯವೆಂದು ಜಂಬ ಕೊಚ್ಚಿಕೊಳ್ಳುತ್ತಿದ್ದ ಶಕ್ತಿಶಾಲಿ ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಭಾರತದ ಲಕ್ಷಾಂತರ ಜನರು ಬಂಡೇಳುವಂತೆ ಮಾಡಿದ್ದು ಮತ್ತು ಆ ಮೂಲಕ ಇಡೀ ಸಾಮ್ರಾಜ್ಯವೇ ನಡುಗಿ ಅದು ಭಾರತದೆದುರು ಮಂಡಿಯೂರುವಂತೆ ಮಾಡಿದ್ದು ಸತ್ಯಾಗ್ರಹ, ಅಹಿಂಸೆ, ಉಪವಾಸ ಎಂಬ ಅಸ್ತ್ರಗಳ ಮೂಲಕವೇ. ಜೀವಂತ ದಂತಕಥೆಯಾಗಿದ್ದ ಅವರು ಅತ್ಯಂತ ಸರಳ ಜೀವನವನ್ನು ನಡೆಸಿದವರು. ಕೇವಲ 2 ತುಂಡು ಬಟ್ಟೆಯನ್ನು ಹೊದ್ದು ಅತ್ಯಂತ ಸರಳ ಆಹಾರವನ್ನು ಸೇವಿಸುತ್ತಾ ಕೈಯಲ್ಲಿ ಒಂದು ಕೋಲನ್ನು ಹಿಡಿದು ಭಾರತದ ಮೂಲೆ ಮೂಲೆಯನ್ನು ಪಾದಯಾತ್ರೆಯ ಮೂಲಕ ಭೇಟಿ ಮಾಡಿದ್ದವರು. ಶತ್ರುಗಳ ವಿರುದ್ಧವೇ ಹಿಂಸೆಯನ್ನು ಬಳಸಲು ಒಪ್ಪದ ಇಂತಹ ಅಹಿಂಸಾವಾದಿಯನ್ನು ಗೋಡ್ಸೆ ಎಂಬ ತಲೆಕೆಟ್ಟ ಮನುಷ್ಯ ನೂರಾರು ಜನರೆದುರು ಪಿಸ್ತೂಲಿನಿಂದ 3 ಸುತ್ತು ಗುಂಡು ಹಾರಿಸಿ ಕೊಂದು ಹಾಕಿದ್ದು ಇಡೀ ಜಗತ್ತಿಗೆ ಆಘಾತಕಾರಿಯಾಗಿತ್ತು. ಆ ಸಮಯದಲ್ಲಿ ದೆಹಲಿಯಲ್ಲಿಯೇ ಇದ್ದು ಸ್ವತಂತ್ರ ಭಾರತದ ಸರ್ಕಾರದ ಪ್ರಧಾನಮಂತ್ರಿಗಳಾಗಿದ್ದ ಜವಾಹರ್ಲಾಲ್ ನೆಹರೂರವರು ಹತ್ಯೆಯ ಸ್ಥಳಕ್ಕೆ ಧಾವಿಸಿ ಬಂದು ಎದೆಯೊಡೆದು ನಿಂತರು. ಹಲವು ದಶಕಗಳಿಂದ ಮಹಾತ್ಮರ ಒಡನಾಡಿಯಾಗಿದ್ದು ಅವರೊಂದಿಗೆ ಕೆಲಸ ಮಾಡಿದ್ದ ಅವರು ತಮ್ಮ ನೆಚ್ಚಿನ ನಾಯಕ ಬಾಪುವಿನ ಕಳೇಬರವನ್ನು ಕಂಡು ದಿಗ್ಭ್ರಾಂತರಾದರು. ಕೇವಲ 1 ಗಂಟೆಯ ಹಿಂದೆಯಷ್ಟೇ ತಮ್ಮೊಂದಿಗೆ ಮಾತನಾಡಿದ್ದ ತಮ್ಮ ನಾಯಕ ಶವವಾಗಿರುವುದನ್ನು ಕಂಡು ಅವರ ಬುದ್ಧಿ ಶೂನ್ಯವಾಯಿತು. ಕಣ್ಣಿಗೆ ಕತ್ತಲು ಕವಿಯಿತು. ತಮ್ಮ ಎದುರಿಗೆ ಬಂದು ನಿಂತ ಆಕಾಶವಾಣಿಯ ಪ್ರತಿನಿಧಿಗೆ ಈ ರೀತಿ ಹೇಳಿದರು: "ದ ಲೈಟ್ ಹ್ಯಾಸ್ ಗಾನ್ ಔಟ್ ಆಫ್ ಅವರ್ ಲೈವ್ಸ್ ಆ್ಯಂಡ್ ದೇರ್ ಈಸ್ ಡಾರ್ಕ್ನೆಸ್ ಎವ್ರಿವೇರ್. ಐ ಡೋಂಟ್ ನೋ ವಾಟ್ ಟು ಸೇ ಆ್ಯಂಡ್ ಹೌ ಟು ಸೇ." ಅಂದರೆ ನಮ್ಮೆಲ್ಲರ ಜೀವನದಿಂದ ಬೆಳಕು ನಂದಿ ಹೋಯಿತು. ನನಗೆ ಏನು ಹೇಳಬೇಕು, ಹೇಗೆ ಹೇಳಬೇಕು ಎಂಬುದು ತಿಳಿಯುತ್ತಾ ಇಲ್ಲ ಎಂದು ಗದ್ಗದಿತರಾದರು. ನಂತರ ಕೆಲವೇ ಕ್ಷಣಗಳಲ್ಲಿ ತಮ್ಮನ್ನು ತಾವು ಸಂಭಾಳಿಸಿಕೊಂಡು ನುಡಿದರು: "ದ ಲೈಟ್ ದಟ್ ಹ್ಯಾಸ್ ಇಲ್ಯುಮಿನೇಟೆಡ್ ದಿಸ್ ಕಂಟ್ರಿ ವಿಲ್ ಡೂ ಇಟ್ ಫಾರ್ 1,000 years and it will see for many centuries." ಅಂದರೆ ಈ ದೇಶದಲ್ಲಿ ಇದುವರೆಗೂ ಬೆಳಗುತ್ತಿದ್ದ ಜ್ಯೋತಿ ಇನ್ನು ಮುಂದೆ 1000 ವರ್ಷಗಳಷ್ಟು ಕಾಲ ಈ ದೇಶವನ್ನು ಮತ್ತು ಜಗತ್ತನ್ನು ಬೆಳಗುತ್ತಲೇ ಇರುತ್ತದೆ. ನಂತರ ಅವರು ಜನರು ಯಾವುದೇ ಈ ದಿನವನ್ನು ರಾಷ್ಟ್ರೀಯ ಶೋಕಾಚರಣೆ ದಿನವೆಂದು ಘೋಷಿಸುತ್ತಾ ಇಡೀ ಭಾರತ ವರ್ಷದ ಜನರು ಯಾವುದೇ ಕಾರಣಕ್ಕೂ ಉದ್ವೇಗಕ್ಕೆ ಒಳಗಾಗಿ ಯಾವುದೇ ರೀತಿಯ ಹಿಂಸಾಚಾರವನ್ನು ಮಾಡಬಾರದೆಂದು ವಿನಂತಿಸಿದರು. ಮುಂದಿನ ದಿನ ಅಂದರೆ 31ರಂದು ಬಾಪುವಿನ ಅಂತ್ಯಕ್ರಿಯೆಗಳು ನಡೆಯಲಿದೆ ಎಂದು ತಿಳಿಸಿ ಆ ದಿನದಂದು ದೆಹಲಿಯಲ್ಲಿರುವ ಜನರು
ಮಹಾತ್ಮರ ಅಂತಿಮ ದರ್ಶನಕ್ಕಾಗಿ ಬರಬಹುದು. ಆದರೆ ದೆಹಲಿಯಿಂದ ಹೊರಗಿರುವ ಜನರು ಮಾತ್ರ ಆ ದಿನವನ್ನು ಉಪವಾಸ ಮತ್ತು ಪೂಜೆಗಳನ್ನು ಮಾಡುವುದರ ಮೂಲಕ ಅಥವಾ ತಮ್ಮ ಊರಿನ ಹತ್ತಿರವಿರುವ ನದಿಗಳು ಅಥವಾ ಸಮುದ್ರದ ಬಳಿ ತೆರಳಿ ಅಲ್ಲಿ ಅಗಲಿದ ಮಹಾತ್ಮರ ಆತ್ಮಕ್ಕೆ ಪ್ರಾರ್ಥನೆಯನ್ನು ಸಲ್ಲಿಸುವುದರ ಮೂಲಕ ಆಚರಿಸಬೇಕೆಂದು ಕರೆಕೊಟ್ಟರು. ಆಗ ಉಪರಾಷ್ಟ್ರಪತಿ ಮತ್ತು ತತ್ವಜ್ಞಾನಿಯೂ ಆಗಿದ್ದ ಡಾಕ್ಟರ್ ಎಸ್ ರಾಧಾಕೃಷ್ಣನ್ರವರು ನೋವು, ದುಃಖ ಮತ್ತು ನಿರಾಶೆಗಳಿಂದ ಈ ರೀತಿ ಉದ್ಗರಿಸಿದರು. ಗಾಂಧೀಸ್ ಅಸಾಸಿನೇಷನ್ is a profound tragedy for India and humanity. The assassin has killed only his body, but the divine light of truth and love within him remains eternal. ಅಂದರೆ ಗಾಂಧೀಜಿಯವರ ಹತ್ಯೆ ಭಾರತ ಮತ್ತು ಇಡೀ ಮಾನವೀಯತೆಗೆ ಆದ ಒಂದು ಆಳವಾದ ದುರಂತ. ಕೊಲೆಗಾರನು ಕೇವಲ ಗಾಂಧಿಯವರ ದೇಹವನ್ನು ಕೊಂದಿದ್ದಾನೆ ಅಷ್ಟೇ. ಗಾಂಧೀಜಿಯವರ ಒಳಗಿದ್ದ ಸತ್ಯ ಮತ್ತು ಪ್ರೀತಿಯ ದಿವ್ಯತೆಯ ಬೆಳಕು ಎಂದೆಂದಿಗೂ ಅಮರವಾಗಿರುತ್ತದೆ ಎಂದರು. ವಿಶ್ವಪ್ರಸಿದ್ಧ ಮತ್ತು ನೊಬೆಲ್ ಪುರಸ್ಕೃತ ವಿಜ್ಞಾನಿ ಐನ್ಸ್ಟೀನ್ರು ಗಾಂಧಿಯ ಶಾಂತಿಯುತ ಚಳುವಳಿಗಳನ್ನು ಕಂಡಿದ್ದವರು, ಕೇಳಿದ್ದವರು ಮತ್ತು ಅಭಿಮಾನ ಮತ್ತು ಗೌರವದಿಂದ ಅವರ 78ನೇ ಜನ್ಮದಿನಾಚರಣೆಯೆಂದು ಈ ರೀತಿ ಉದ್ಗರಿಸಿದ್ದರು. ಜನರೇಷನ್ಸ್ ಟು ಕಮ್ ವಿಲ್ ಸ್ಕೇರ್ಸ್ ಬಿಲೀವ್ ದಟ್ ಸಚ್ ಎ ಮ್ಯಾನ್ ಹ್ಯಾಸ್ ಎವರ್ ಲಿವ್ಡ್ ಇನ್ ಫ್ಲೆಶ್ ಆ್ಯಂಡ್ ಬ್ಲಡ್ ಆ್ಯಂಡ್ ವಾಕ್ಡ್ ಅಪಾನ್ ದಿಸ್ ಅರ್ತ್. ಅಂದರೆ ಮುಂದೆ ಬರುವ ಜನಾಂಗಗಳು ರಕ್ತ ಮಾಂಸಗಳಿಂದ ಕೂಡಿದ್ದ ಇಂತಹ ಒಬ್ಬ ವ್ಯಕ್ತಿ ಈ ಭೂಮಿಯ ಮೇಲೆ ನಡೆದಾಡಿದ್ದ ಎಂದರೆ ನಂಬಲು ಕಷ್ಟಪಡುತ್ತಾರೆ ಎಂದು ಹೇಳಿದ್ದವರು ಶಾಂತಿದೂತನ ಕೊಲೆಯಾಗಿದೆ ಎಂಬ ಸುದ್ದಿಯನ್ನು ಕೇಳಿ ನೋವಿನಿಂದ ಮತ್ತೊಮ್ಮೆ ಹೇಳಿದರು. ಗಾಂಧಿ ಡೈಡ್ ಎ ವಿಕ್ಟಿಮ್ ಆಫ್ ಹಿಸ್ ಓನ್ ಪ್ರಿನ್ಸಿಪಲ್ ಆಫ್ ನಾನ್ ವೈಲೆನ್ಸ್ ಬಿಕಾಸ್ ಇನ್ ಟೈಮ್ಸ್ ಆಫ್ ಡಿಸಾರ್ಡರ್ ಆ್ಯಂಡ್ ಇರಿಟೇಷನ್ ಇನ್ ಹಿಸ್ ಕಂಟ್ರಿ he has refused to take armed protection ಎಂದರು. ಕೊನೆಗೆ ಅಮೆರಿಕಾದ ಅಧ್ಯಕ್ಷರಾಗಿದ್ದ ಟ್ರೂಮನ್ರು ಭಾರತ ಸರ್ಕಾರಕ್ಕೆ ಈ ರೀತಿ ಸಂದೇಶವನ್ನು ಕಳಿಸಿದರು. ಐ ರಿಗಾರ್ಡ್ ದ ಅಸಾಸಿನೇಷನ್ ಆಫ್ ಗಾಂಧಿ ಅನ್ ಇಂಟರ್ನ್ಯಾಷನಲ್ ಟ್ರ್ಯಾಜಿಡಿ. ಅಂದರೆ ಗಾಂಧಿಯವರ ಹತ್ಯೆ ಒಂದು ಅಂತಾರಾಷ್ಟ್ರೀಯ ದುರಂತ ಎಂದು ನಾನು ಪರಿಗಣಿಸುತ್ತೇನೆ ಎಂದರು. ಇದೇ ಅಮೆರಿಕಾದ ಜಾರ್ಜ್ ಸಿ ಮಾರ್ಷಲ್ರು ಈ ರೀತಿ ಹೇಳಿದರು. ದ US has been shocked by the tragic news of the passing away of Mahatma Gandhi and shares with India a heavy burden of sorrows and losses. ಅಂದರೆ ಗಾಂಧಿಯವರ ಹತ್ಯೆಯ ಈ ದುರಂತ ಸುದ್ದಿಯನ್ನು ಕೇಳಿದ ಅಮೆರಿಕ ಸಂಯುಕ್ತ ಸಂಸ್ಥಾನ ಆಘಾತಗೊಂಡಿದೆ ಮತ್ತು ಭಾರತ ಈ ಸಮಯದಲ್ಲಿ ಅನುಭವಿಸುತ್ತಿರುವ ಭಾರವಾದ ದುಃಖದಲ್ಲಿ ಮತ್ತು ನಷ್ಟದಲ್ಲಿ ತಾನೂ ಭಾಗಿಯಾಗುತ್ತಿದೆ ಎಂದರು. ಇಷ್ಟೆಲ್ಲ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ನಾಯಕರು ಹೇಳಿದ ಶೋಕ ಸಂದೇಶವನ್ನು ಕೇಳಿದ ಮೇಲೆ ನಮ್ಮ ಕನ್ನಡದ ರಾಷ್ಟ್ರಕವಿ ಕುವೆಂಪುರವರು ಈ ಹತ್ಯೆಯನ್ನು ಯಾವ ರೀತಿ ಕಂಡರೆಂಬುದನ್ನು ನೋಡೋಣ. ಕುವೆಂಪುರವರ ಕವನ ಹೀಗಿದೆ. ರಾಷ್ಟ್ರಪಿತ ದಿವಂಗತ, ಅದೃಷ್ಟಹೀನ ಭಾರತ. ರಾಷ್ಟ್ರಪಿತ ದಿವಂಗತ, ಉನ್ಮತ್ತ ಹಸ್ತ ಹತ. ನರಹೃದಯದ ವಿಷವಾರ್ಧಿಗೆ ಜೀವಾಮೃತ ಸಮರ್ಪಿತ. ಕ್ಷಮಿಸು ಓ ಜಗತ್ಪಿತ, ಅದೃಷ್ಟಹೀನ ಭಾರತ. ಅದುವರೆಗೂ ಕೋಟಿಗಟ್ಟಲೆ ಜನರಿಂದ ಮಹಾತ್ಮ ಎಂದು ಕರೆಸಿಕೊಳ್ಳುತ್ತಿದ್ದ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಹಂತಕನ ಗುಂಡಿಗೆ ಬಲಿಯಾಗಿ ಹುತಾತ್ಮರಾದರು. ಅವರಿದ್ದ ಆಗಾ ಖಾನ್ ಅರಮನೆಯಿಂದ ಅವರ ಪಾರ್ಥಿವ ಶರೀರದ ಅಂತ್ಯ ಸಂಸ್ಕಾರ ಮಾಡಲು ಉದ್ದೇಶಿಸಿದ್ದ ಸ್ಥಳ ಸುಮಾರು 5.5 ಕಿಲೋಮೀಟರ್ ದೂರದಲ್ಲಿತ್ತು. ಅದು ಯಮುನಾ ನದಿಯ ದಡದಲ್ಲಿದ್ದ ರಾಜ್ ಘಾಟ್ ಎಂಬ ಪ್ರದೇಶ. ಇಲ್ಲಿಗೆ ಮಹಾತ್ಮರ ಮೃತದೇಹವನ್ನು ಮಿಲಿಟರಿ ವಾಹನದಲ್ಲಿಟ್ಟು ತರಲಾಯಿತು. ಈ ಯಾತ್ರೆಯಲ್ಲಿ ಭಾರತದ 3 ದಳಗಳಿಂದ ಆಯ್ದ ಸುಮಾರು 3,500 ಸೈನಿಕರು ಮತ್ತು 500 ಕುದುರೆಗಳು ಭಾಗವಹಿಸಿದ್ದವು.
ದಾರಿಯುದ್ದಕ್ಕೂ ಲಕ್ಷಗಟ್ಟಲೆ ಜನ ಎರಡೂ ಬದಿಯಲ್ಲಿ ನಿಂತು ತಮ್ಮ ನಾಯಕನನ್ನು ಮಹಾತ್ಮ ಗಾಂಧಿ ಅಮರ್ ರಹೇ ಎಂದು ಆಕಾಶ ಬಿರಿಯುವಂತೆ ಉದ್ಘೋಷಿಸುತ್ತಾ ಕಣ್ಣೀರುಗರೆಯುತ್ತಾ ಅಂತಿಮ ದರ್ಶನ ಪಡೆದು ಬೀಳ್ಕೊಟ್ಟರು. ರಾಜ್ಘಾಟ್ನಲ್ಲಿ ಗಂಧದ ಕೊರಡುಗಳಿಂದ ಮಾಡಿದ್ದ ಚಿತೆಯ ಮೇಲೆ ಭಾರತ ಭಾಗ್ಯವಿಧಾತನ ಕಳೇಬರವನ್ನು ಇಡಲಾಯಿತು. 31 ಸಂಜೆ 5 ಗಂಟೆಗೆ, ಅಂದರೆ ಅವರು ಮೃತರಾದ 24 ಗಂಟೆಯ ತರುವಾಯ ಬಾಪೂರ ಶವಕ್ಕೆ ಅವರ ಕಿರಿಯ ಮಗ ರಾಮದಾಸ್ ಗಾಂಧಿ ಬೆಂಕಿಯನ್ನು ನೀಡುವುದರೊಂದಿಗೆ ಬಾಪು ಪಂಚಭೂತಗಳಲ್ಲಿ ಲೀನವಾದರು. ಇದನ್ನು ಕುವೆಂಪು ದಾಖಲಿಸಿದ್ದು ಹೀಗೆ: ರಾಜಪೂರ್ವಕವಾಗಿ ನಡೆದ ಗಾಂಧೀಜಿಯ ಕಳೇಬರದ ಸ್ಮಶಾನ ಯಾತ್ರೆಯಲ್ಲಿ ಹಿಂದೂವಿನ ಕಣ್ಣೀರು ಮುಸಲ್ಮಾನರ ಕಣ್ಣೀರಿನೊಡನೆ ಸಂಗಮಿಸಿ ಸಿಖ್ಖರ ಕಣ್ಣೀರು ಸೇರಿ ತಮ್ಮ ಶ್ಲೋಕಾಶ್ರುಗಳಿಂದಲೇ ಪಾವನತರವಾದ ತ್ರಿವೇಣಿ ಸಂಗಮವನ್ನು ನಿರ್ಮಿಸಿದ್ದಾರೆ. ಪ್ರಪಂಚದ ಮೊದಲ ಶಾಂತಿದೂತನಿಗಾದ ಗತಿಯೇ ಅದರ ದ್ವಿತೀಯ ಶಾಂತಿದೂತನಿಗೂ ಆಯಿತೆಂದು ಕ್ರೈಸ್ತ ಬಾಂಧವರು ವಿನಮ್ರರಾಗಿದ್ದಾರೆ. ದೆಹಲಿಯ ಮುಸಲ್ಮಾನರು ತಮ್ಮ ಕ್ಷೇಮಕ್ಕಾಗಿಯೇ ಪ್ರಾಣಾರ್ಪಣೆ ಮಾಡಿದ ಹುತಾತ್ಮ ಗಾಂಧೀಜಿಯ ಭಸ್ಮಾವಶೇಷವನ್ನು ಜುಮ್ಮಾ ಮಸೀದಿಯಲ್ಲಿ ಸಮಾಧಿ ಮಾಡಿ ಚೈತ್ರ ಮಂದಿರವನ್ನು ರಚಿಸಲು ಸಂಕಲ್ಪ ಮಾಡಿದ್ದಾರೆಂಬ ವಾರ್ತೆಯನ್ನು ಕೇಳಿದ ಎಂತಹ ಹೃದಯದಲ್ಲಾದರೂ ಹಾಲುಕ್ಕದೇ ಇರುವುದಿಲ್ಲ. ಆ ದಿನ ಅಮೆರಿಕಾದ ವಿಶ್ವಸಂಸ್ಥೆಯಲ್ಲಿದ್ದ ಎಲ್ಲ 51 ರಾಷ್ಟ್ರಗಳು ಈ ದುರಂತಕ್ಕಾಗಿ ಮರುಗಿ ತಮ್ಮ ರಾಷ್ಟ್ರಧ್ವಜಗಳನ್ನು ಅರ್ಧ ಮಟ್ಟದಲ್ಲಿ ಹಾರಿಸಿದವು. ಇದೂ ಸಹ ಒಂದು ಜಾಗತಿಕ ದಾಖಲೆಯೇ. ಏಕೆಂದರೆ ಸಾಮಾನ್ಯವಾಗಿ ಯಾವುದೇ ದೇಶದ ರಾಷ್ಟ್ರಧ್ವಜ ಯಾವುದೇ ದೇಶ ತನ್ನ ರಾಷ್ಟ್ರಧ್ವಜವನ್ನು ಕೆಳಕ್ಕಿಳಿಸಿ ತಾನು ಶೋಕದಲ್ಲಿದ್ದೇನೆಂದು ಹೇಳಬೇಕಾದರೆ ಆ ವ್ಯಕ್ತಿ ಆ ದೇಶದ ಅತ್ಯುನ್ನತ ಹುದ್ದೆ, ಅಂದರೆ ಪ್ರಧಾನಿಯೋ ರಾಷ್ಟ್ರಪತಿಯೋ ಅಥವಾ ಮಂತ್ರಿಯೋ ಆಗಿರಬೇಕು. ಆದರೆ ಗಾಂಧೀಜಿಯವರು ಭಾರತ ಸರ್ಕಾರದ ಯಾವ ಹುದ್ದೆಯಲ್ಲಿಯೂ ಇರಲಿಲ್ಲ. ಅವರೊಬ್ಬ ಸಾಮಾನ್ಯ ಪ್ರಜೆಯಷ್ಟೇ. ಒಂದು ಅಂದಾಜಿನ ಪ್ರಕಾರ ಭಾರತ ಸರ್ಕಾರಕ್ಕೆ ವಿಷಾದವನ್ನು ವ್ಯಕ್ತಪಡಿಸಿದ ಸುಮಾರು 3341 ಪತ್ರಗಳು ದೇಶ ವಿದೇಶಗಳಿಂದ ಬಂದವು. ನಮ್ಮ ನೆರೆಯ ಶ್ರೀಲಂಕಾ ತನ್ನ ರಾಷ್ಟ್ರೀಯ ವಾರ್ತಾ ಮಾಧ್ಯಮವಾದ ರೇಡಿಯೋ ಸಿಲೋನ್ ಅನ್ನು 24 ಗಂಟೆಗಳ ಕಾಲ ಸಂಪೂರ್ಣ ಸ್ಥಗಿತಗೊಳಿಸಿ ಮೃತರಿಗೆ ಗೌರವವನ್ನು ಸಮರ್ಪಿಸಿತು. ಹೀಗೆ ಇಡೀ ವಿಶ್ವವೇ ಮಹಾತ್ಮನ ಮರಣಕ್ಕೆ ಕಂಬನಿ ಕರೆಯಿತೆಂಬುದು ಎಂದಿಗೂ ಉತ್ಪ್ರೇಕ್ಷೆಯ ಮಾತಲ್ಲ. ಗಾಂಧೀಜಿಯ ದೇಹವನ್ನೇನೋ ನಾಥೋರಾಮ್ ಗೋಡ್ಸೆ ಎಂಬ ಒಬ್ಬ ಹಂತಕ ಗುಂಡಿಟ್ಟು ಕೊಂದು ಹಾಕಿದ ನಿಜ. ಆದರೆ ಗಾಂಧೀಜಿಯ ವಿಚಾರಗಳು ಅವರ ಸಾವಿನ ನಂತರವೂ ವಿಶ್ವದಾದ್ಯಂತ ಜೀವಂತವಾಗಿಯೇ ಉಳಿದಿವೆ ಮತ್ತು ಹಿಂದೆಂದಿಗಿಂತ ಇಂದು ಪ್ರಜ್ವಲವಾಗಿ ಬೆಳಗುತ್ತಿವೆ ಎಂಬುದನ್ನು ನಾವು ಈ ಕೆಳಗಿನ ಕೆಲವು ಉದಾಹರಣೆಗಳಿಂದ ಅರಿಯಬಹುದು. ಅಮೆರಿಕಾದಲ್ಲಿ 1929ರಲ್ಲಿ ಹುಟ್ಟಿದ ಮಾರ್ಟಿನ್ ಲೂಥರ್ ಕಿಂಗ್ ರವರು ಅಮೆರಿಕಾದ ಕಪ್ಪು ವರ್ಣೀಯರ ಪರವಾಗಿ ಬಿಳಿಯರ ಸರ್ಕಾರದ ಕಣ್ಣು ತೆರೆಸಲು ಹಲವಾರು ಚಳುವಳಿಗಳನ್ನು ಆಯೋಜಿಸಿದವರು. ಅವರು ತಮ್ಮ ಎಲ್ಲ ಚಳುವಳಿಗಳಿಗೆ ಗಾಂಧೀಜಿಯೇ ಪ್ರೇರಣೆ ಎಂದು ಘಂಟಾಘೋಷವಾಗಿ ಹೇಳಿಕೊಂಡಿದ್ದಾರೆ. ಆದ್ದರಿಂದ ಅವರನ್ನು ಇಡೀ ವಿಶ್ವ ಅಮೆರಿಕಾ ಗಾಂಧಿ ಎಂದೇ ಗುರುತಿಸುತ್ತದೆ. ಜಪಾನ್ ದೇಶದಲ್ಲಿ 1913ರಲ್ಲಿ ಜನಿಸಿ 2008ರಲ್ಲಿ ಕೊನೆಯುಸಿರೆಳೆದ ತತ್ವಜ್ಞಾನಿ ಮತ್ತು ರೈತರಾಗಿದ್ದ ಮಸಾನುಬೋ ಫುಕವುಕಾ ಅವರು ಕೃಷಿ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಪದ್ಧತಿಯಾದ ಡೂ ನಥಿಂಗ್ ಅಗ್ರಿಕಲ್ಚರ್ ಎಂಬ ಆಚರಣೆಯನ್ನು ಜಾರಿಗೆ ತಂದರು. ಇದಕ್ಕೆ ಅವರು ಗಾಂಧಿಯನ್ ಕೃಷಿ ಪದ್ಧತಿ ಎಂದು ಕರೆದರು. ಅಂದರೆ ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕಾದ್ದು ಗಾಂಧಿಯ ವಿಚಾರಗಳ ಬೆಳಕು ಜಪಾನಿಗೂ ಹಬ್ಬಿದೆ ಎಂಬುದು.
ಒಂದು ವಿಷಯ ನೆನಪಿರಲಿ, ಗಾಂಧೀಜಿ ಜಪಾನಿಗೆ ಎಂದಿಗೂ ಭೇಟಿ ಇತ್ತವರಲ್ಲ. ದೂರದ ದಕ್ಷಿಣ ಆಫ್ರಿಕಾದಲ್ಲಿ 1918ರಲ್ಲಿ ಹುಟ್ಟಿದ ನೆಲ್ಸನ್ ಮಾಂಡೆಲಾರವರು ಮೊದಮೊದಲು ಅಲ್ಲಿದ್ದ ಬಿಳಿಯ ಸರ್ಕಾರದ ವಿರುದ್ಧ ಹಲವಾರು ಕ್ರಾಂತಿಕಾರಿ ಹೋರಾಟಗಳನ್ನು ಮಾಡಿದರೂ ಅಂತಿಮವಾಗಿ ಬಂದು ತಲುಪಿದ್ದು ಗಾಂಧಿ ಪ್ರಣೀತ ಅಹಿಂಸಾತ್ಮಕ ಹೋರಾಟದ ಪರಿಕಲ್ಪನೆಗೆಯೇ. ಗಾಂಧಿಯ ರೀತಿಯಲ್ಲಿಯೇ ತಮಗೆ ಸರ್ಕಾರ ನೀಡಿದ್ದ ಜೈಲುವಾಸವನ್ನು 27 ವರ್ಷಗಳ ಕಾಲ ಶಾಂತವಾಗಿ ಅನುಭವಿಸಿ ಕೊನೆಗೂ ತಮ್ಮ ತಾಯ್ನಾಡನ್ನು ಸ್ವತಂತ್ರಗೊಳಿಸಿದರು. ಇವರಿಗೆ ದಕ್ಷಿಣ ಆಫ್ರಿಕಾದ ರಾಷ್ಟ್ರಪಿತನೆಂಬ ಬಿರುದು ಸಹಜವಾಗಿ ಸಂದಿದೆ. ಇವರನ್ನು ಇಡೀ ಜಗತ್ತು ಆಫ್ರಿಕಾದ ಗಾಂಧಿಯೆಂದೇ ಪರಿಗಣಿಸುತ್ತದೆ. ವಿಯೆಟ್ನಾಂ ದೇಶದ ಕ್ರಾಂತಿಕಾರಿ ನಾಯಕ ಹೋ ಚಿ ಮಿನ್ ಇವರು ಕಮ್ಯುನಿಸ್ಟ್ ಸಿದ್ಧಾಂತಗಳಿಗೆ ಮಾರುಹೋಗಿ ಅದರಂತೆ ಚಳುವಳಿಗಳನ್ನು ರೂಪಿಸಿ ಆ ದೇಶದ ಸ್ವಾತಂತ್ರ್ಯಕ್ಕೆ ಹೋರಾಡಿ ಅದನ್ನು ಸ್ವತಂತ್ರಗೊಳಿಸಿದ ವ್ಯಕ್ತಿ. ಆದರೆ ಅವರೇ ಒಮ್ಮೆ ಉದ್ಗರಿಸಿದ್ದು ಹೀಗೆ: ನಾನು ಮತ್ತು ನನ್ನ ಕೆಲವು ಮಿತ್ರರನ್ನು ಜಗತ್ತು ಕ್ರಾಂತಿಕಾರಿಗಳೆಂದು ಕರೆದರೂ ಹೆಚ್ಚೂ ಕಡಿಮೆ ನಾವೆಲ್ಲರೂ ಮಹಾತ್ಮ ಗಾಂಧಿಯ ಶಿಷ್ಯರೇ ಆಗಿದ್ದೇವೆ. ಆದ್ದರಿಂದ ಇವರನ್ನು ವಿಯೆಟ್ನಾಮಿಗರು ಅರ್ಧ ಲೆನಿನ್ ಅರ್ಧ ಗಾಂಧಿ ಎಂದು ಗುರುತಿಸಿ ಅಂಕಲ್ ಮಿನ್ ಎಂದು ಅಭಿಮಾನದಿಂದ ಸಂಬೋಧಿಸುತ್ತಾರೆ. ನಮ್ಮ ನೆರೆಯ ಬರ್ಮಾ ಅಥವಾ ಮಯನ್ಮಾರ್ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿರುವ ಮತ್ತು ಇಂದಿಗೂ ನಮ್ಮೊಡನೆ ಜೀವಂತವಾಗಿರುವ ಶ್ರೀಮತಿ ಆಂಗ್ ಸನ್ ಸೂಕಿ ಇವರು ಅಹಿಂಸಾ ಮಾರ್ಗದಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯವನ್ನು ಗಳಿಸಿಕೊಟ್ಟ ಮಹಾತ್ಮ ಗಾಂಧಿಯೇ ತಮ್ಮ ಎಲ್ಲ ರಾಜಕೀಯ ಚಟುವಟಿಕೆಗಳಿಗೆ ಪ್ರೇರಣೆ ಎಂದು ಹೇಳಿದ್ದಾರೆ. ಅವರು ಪ್ರತಿ ಬಾರಿ ಭಾರತಕ್ಕೆ ಬಂದಾಗ ಮಹಾತ್ಮ ಗಾಂಧಿಯವರ ಸಮಾಧಿಯ ಸ್ಥಳಕ್ಕೆ ಭೇಟಿ ಕೊಟ್ಟೇ ಕೊಡುತ್ತಾರೆ. ಟಿಬೆಟ್ಟಿನ ಬೌದ್ಧರ ಧರ್ಮಗುರು ನೊಬೆಲ್ ಶಾಂತಿ ಪ್ರಶಸ್ತಿ ವಿಜೇತರಾದ ದಲೈ ಲಾಮಾರವರಂತೂ ಮಹಾತ್ಮ ಗಾಂಧಿಯವರ ಪ್ರಭಾವ ತಮ್ಮ ಮೇಲೆ ಎಷ್ಟು ದಟ್ಟವಾಗಿ ಆಗಿದೆ ಎಂಬುದನ್ನು ಹಲವಾರು ಬಾರಿ ಹೇಳಿದ್ದಾರೆ. ಇಂಗ್ಲಿಶಿನ ಮಹಾನ್ ನಾಟಕಕಾರ ಶೇಕ್ಸ್ಪಿಯರ್ ತನ್ನ ಜೂಲಿಯಸ್ ಸೀಸರ್ ನಾಟಕದಲ್ಲಿ ಹೇಳಿದ್ದನ್ನು ಕೊಂಚ ನೆನಪು ಮಾಡಿಕೊಳ್ಳುವುದಾದರೆ, ಸೀಸರ್ ಡೆಡ್ ಈಸ್ ಮೋರ್ ಪವರ್ಫುಲ್ ದ್ಯಾನ್ ಸೀಸರ್ ಅಲೈವ್. ಇದನ್ನು ಸ್ವಲ್ಪ ಬದಲಾಯಿಸಿ ಪ್ರಸ್ತುತ ಸಂದರ್ಭಕ್ಕೆ ಹೀಗೂ ಹೇಳಬಹುದಲ್ಲವೇ: ಗಾಂಧಿ ಡೆಡ್ ಈಸ್ ಈಕ್ವಲಿ ಪವರ್ಫುಲ್ ಆಸ್ ಗಾಂಧಿ ಅಲೈವ್. ದಸ್ ಗಾಂಧಿ ಈಸ್ ನಾಟ್ ಡೆಡ್. ಅಂತಿಮವಾಗಿ ಕುವೆಂಪುರವರ ಓಜಸ್ವಿ ಕವನದ ಮೂಲಕ ಮಹಾತ್ಮ ಗಾಂಧಿಗೆ ಅವರು ಹುತಾತ್ಮರಾದ ಈ ದಿನ ಹೀಗೆ ಗೌರವ ಸಮರ್ಪಣೆ ಮಾಡಬಹುದು. ಶ್ರೀ ಮಹಾತ್ಮ ಗಾಂಧಿಯೇ, ಕೀರ್ತಿ ದೇವಿಯ ಬಂದಿಯೇ, ಭಾರತೀಯರ ಕೀರ್ತಿಯೇ, ನೀ ಕರ್ಮಯೋಗದ ಸಿದ್ಧನು, ನೀನು ಕಲಿಯುಗದ ಬುದ್ಧನು. ಹೇ ಅಹಿಂಸಾಶೀಲನೇ, ಖಾದಿ ಚರಕದ ಲೋಲನೆ, ನೀನು ಪರಮ ಪವಿತ್ರನು, ನೀನಮರ ಚಾರಿತ್ರನು. ಭರತಖಂಡದ ಜ್ಯೋತಿಯೇ, ಹೇ ಅಪಾರ ಪ್ರೀತಿಯೇ, ನೀನೆ ಪರಮಾದರ್ಶವು, ಧನ್ಯ ಭಾರತ ವರ್ಷವು.